ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅದನ್ನ ಪ್ರತಿಭಟನೆ ರೂಪ ಪಡೆದುಕೊಂಡಿದೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಯನ್ನು ಖಂಡಿಸಿ ಜೊತೆಗೆ ಇದರಲ್ಲಿ ಯಾರು ಶಾಮೀಲಾಗಿದ್ದಾರೋ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾರೆ. ಬಿಜೆಪಿ ಕುಶಾಲನಗರಕ್ಕೆ ಈಗಾಗಲೇ ಬಿಜೆಪಿಯ ನಾಯಕರ ದಂಡೆ ಬಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಎಂಎಲ್ಸಿ ರವಿಕುಮಾರ್, ಸಂಸದ ಯದುವೀರ್, ಪ್ರೀತಮ್ ಗೌಡ ಇವರೆಲ್ಲರೂ ಕೂಡ ಇದ್ದಾರೆ. ಈಗ ಸದ್ಯಕ್ಕೆ ವಿಜಯೇಂದ್ರ ಈಗ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಮಾತಾಡ್ತಾ ಇದ್ದಾರೆ ವಿಜಯೇಂದ್ರ. ಇವತ್ತು ವರ್ತನೆ ಮಾಡ್ತಾ ಇದೆ. ಕಾಂಗ್ರೆಸ್ ಕಚೇರಿಗಳ ಥರ, ಕಾಂಗ್ರೆಸ್ ಆಫೀಸ್ಗಳ ಥರ ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾ ಇದೆ. ಎಲ್ಲದಕ್ಕೂ ಕೂಡ ಇತಿಮಿತಿ ಇರ್ತದೆ. ಈ ರೀತಿ ಒಂದು ನಮ್ಮ ಹಕ್ಕನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ಪೊಲೀಸ್ ಠಾಣೆ ಮುಖೇನ ಇವತ್ತೇನು ಆಗ್ತಾ ಇದೆ. ಇದು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ನಾವು ನಮ್ಮ ಕಾರ್ಯಕರ್ತರು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ. ಈಗ ನಾವು ಈಗ ತಾನೇ ನಮ್ಮ ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. SP ಅವರಿಗೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾತನಾಡಿದ್ದೇವೆ. ಅವ್ರ ಕರ್ತವ್ಯ ಇದು. ಅಲ್ಲಿ ಬೆಂಗಳೂರಿನಲ್ಲಿ ಯಾವ ಅಯೋಗ್ಯ FIRನಲ್ಲಿ ಅವ್ರ ಹೆಸರನ್ನು ತೆಗೆದುಕೊಂಡಿಲ್ವೋ, ಯಾವ ಅಧಿಕಾರಿ ಇಲ್ಲಿ ಮಂಥನ್ಗೌಡ ಇರ್ಬೋದು, ಅದೇ ರೀತಿ ಪೊನ್ನಣ್ಣವರ ಹೆಸರನ್ನ ಬಿಟ್ಟಿದ್ದಾರೋ ಅವರ ಜವಾಬ್ದಾರಿ. ನೆನ್ನೆ ನಾವು ಆಗಲೇ ಒಂದು ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಅಲ್ಲಿ ಅವರ ಕರ್ತವ್ಯ ಇದೆ. ನಾನು SP ಅವ್ರಿಗೂ ಕೂಡ ಹೇಳಿದ್ದೇನೆ, ಇಟ್ಸ್ ದೇರ್ ಡ್ಯೂಟಿ. ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋಗಿ ಪರ್ಮಿಷನ್ನ ತೆಗೆದುಕೊಂಡು ಆ ಇಬ್ಬರು ಶಾಸಕರ ಹೆಸರನ್ನು ಅದರಲ್ಲಿ ಸೇರಿಸಬೇಕು. ಇದು ಅಧಿಕಾರಿಗಳ ಕರ್ತವ್ಯ. ಇದರ ಬಗ್ಗೆ ಗೃಹ ಸಚಿವರು ಕೂಡ ಗಮನಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು SP ಅವ್ರಿಗೂ ಕೂಡ ಹೇಳಿದ್ದೇನೆ, ಮುಂದೆ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ನಾವು ಇದಕ್ಕೆ ಹೊಣೆಗಾರರಲ್ಲ. ಯಾರು ಕಾನೂನನ್ನು ಕಾಪಾಡ್ತಕ್ಕಂಥ ಪೊಲೀಸ್ ವ್ಯವಸ್ಥೆನೇ ಇವತ್ತು ಒಬ್ಬ ಅಮಾಯಕ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಅದು ಕಾರಣೀಭೂತರು ಅದ್ರ ಹಿಂದಿರ್ತಕ್ಕಂಥ ವ್ಯಕ್ತಿಗಳನ್ನು ಹೆಸರಿಸಲ್ಲ ಅಂತ ಹೇಳಿದ್ರೆ ಇನ್ನೇನು ನ್ಯಾಯ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಸರ್ಕಾರದಿಂದ? ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹ ಮಾಡ್ತೇನೆ, ಈ ಒಂದು ಘಟನೆಯನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ. ಹಿಂದೆ ಗುಲ್ಬರ್ಗದಲ್ಲಿ ಏನಾಗಿದೆ, ಹಿಂದೆ ಯಾದಗಿರಿನಲ್ಲಿ ಪರಶುರಾಮ್ ಆತ್ಮಹತ್ಯೆ ಪ್ರಕರಣದಲ್ಲಿ ಏನಾಗಿದೆ, ಸಚಿನ್ ಅವರ ವಿಚಾರದಲ್ಲಿ ಗುಲ್ಬರ್ಗದಲ್ಲಿ ಏನಾಗಿದೆ, ಶಿವಮೊಗ್ಗ ಚಂದ್ರಶೇಖರ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ಏನಾಗಿದೆ, ಎಲ್ಲವೂ ಕೂಡ ರಾಜ್ಯದ ಜನರ ಕಣ್ಮುಂದಿದೆ. ಅರೆ, ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವೊಂದು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಈ ಸರ್ಕಾರದ ವೈಫಲ್ಯಗಳನ್ನು, ಶಾಸಕರ ವೈಫಲ್ಯಗಳನ್ನು ಎತ್ತಿಡಿಬಾರ್ದು, ಜನರ ಮುಂದೆ ತರಬಾರ್ದು ಅಂದರೆ ಇದನ್ನು ತುಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಕಾಂಗ್ರೆಸ್ನವರಿಲ್ಲಿ ಶಾಸಕರುಗಳು ಏನು ಅಂದ್ಕೊಂಡಿದ್ದಾರೆ? ಹಾಗಾದರೆ ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ, ಮತ್ತೊಬ್ಬ ಇನ್ನೊಬ್ಬರ ಎಡಗೈ ಬಂಡ ಅಂತ ಹೇಳ್ಕೊಂಡು ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಎಷ್ಟೋ ಥರ ಆಗಲಿ, ಎಲ್ಲಿಯವರೆಗೂ ಅಧಿಕಾರಿಗಳು ಅಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡ್ಕೊಂಡು ಅನುಮತಿಯನ್ನು ಪಡೆದುಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಅಲ್ಲಿ FIRಲ್ಲಿ ಶಾಸಕರ ಹೆಸರು ಉಲ್ಲೇಖ ಆಗೋದಿಲ್ಲೋ ಅಲ್ಲಿವರೆಗೂ ಕೂಡ ನಾವು ಇಲ್ಲೇ ಕಾಯ್ತೇವೆ. ಅದಾಗಲಿಲ್ಲ ಅಂತ ಹೇಳಿದ್ರೆ ಮುಂದೆ ಏನಾಗ್ತದೆ ಅವರೇ ಹೊಣೆಗಾರರು, ನಾವು ಜವಾಬ್ದಾರಿ ಅಲ್ಲ, ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಹಾಗಾಗಿ SP ಅವ್ರನ್ನೂ ಕರೆದು ಹೇಳಿದ್ದೇವೆ, ಒಂದು ಗಂಟೆ ಕಾಯ್ತೇವೆ, ಅರ್ಧ ಗಂಟೆ ಕಾಯ್ತೇವೆ, ಶಾಂತಿಯುತವಾಗಿ ಕಾಯ್ತೇವೆ. ಕರ್ತವ್ಯ ಇದೆ, ಅದು ಪೊಲೀಸವ್ರ ಕರ್ತವ್ಯ ಇದೆ. ನಾನು ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಆಗ್ರಹ ಮಾಡ್ತೇನೆ, ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿದು ಈ ರೀತಿ ಅವ್ಯವಸ್ಥೆಗೆ ಇವತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋದಕ್ಕೆ ನೀವು ಅವಕಾಶ ಕೊಡಬೇಡಿ. ರಾಜಕೀಯಕ್ಕೆ ಒತ್ತಡಕ್ಕೆ ಮಣಿಬೇಡಿ. ಒಬ್ಬ ಅಮಾಯಕ ಇವತ್ತು BJP ಕಾರ್ಯಕರ್ತ ಇರ್ಬೋದು, ಅವ್ನು ಮನುಷ್ಯನಲ್ವಾಗಾದರೆ ಏನು ಅಪರಾಧ ಮಾಡಿದ್ದಾನೆ? ಹಾಗಾಗಿ ನಾವು ಶಾಂತಿಯುತವಾಗಿ ಕಾಯ್ತೇವೆ. ಪೊಲೀಸರು ಯಾವ ನಿಟ್ಟಿನಲ್ಲಿ ಕ್ರಮನ ಕೈಗೊಳ್ತಾರೆ ನಾವು ಕಾಯ್ತೇವೆ ಇಲ್ಲೇನೆ. ನೋಡ್ರಿ, ಆ ಪೊನ್ನಣ್ಣನ ಹೇಳಿಕೆ ನಾನು ಗಮನಿಸಿದ್ದೇನೆ. ಸಾವಿನ ಮನೆಯಲ್ಲಿ BJP ರಾಜಕಾರಣ ಮಾಡ್ತಾರೆ ಅಂತೇಳಿ ನಾಚಿಕೆ ಆಗಬೇಕಿತ್ತು ಒಬ್ಬ ಶಾಸಕನಿಗೆ. ಮುಖ್ಯಮಂತ್ರಿಗಳ ಕಾನೂನು ಸಚಿವರ ಬಾಯಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಪ್ರಾಮಾಣಿಕರಿದ್ದಿದ್ರೆ ನೆನ್ನೆ ಅವನ ಹೆಸರು ಉಲ್ಲೇಖ ಆಡಿದಾಗ ತತ್ಕ್ಷಣ ನಾನು ತಯಾರಿದ್ದೇನೆ, ಹಾಕಲಿ FIR ನನ್ನ ಮೇಲೂ ಹಾಕಲಿ ಅಂತೇಳಿ ಹೇಳಬೇಕಿತ್ತು. ಒಬ್ಬ ಜವಾಬ್ದಾರಿತ ಶಾಸಕ, ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನನ್ನ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಇದೇ ಶಾಸಕರು ಹೊಣೆಗಾರರು, ಇವರೇ ಕಾರಣಕರ್ತರು. ಭಾಳ ಕಾನೂನು ಪಂಡಿತರಿದ್ದಾರೆ,
ಕಾನೂನು ನಮಗೂ ಗೊತ್ತಿದೆ, ಕಾನೂನೇನು ಅಂತೇಳಿ ನಾವು ಕೂಡ ತೋರಿಸ್ತೇವೆ. FIR ಅವ್ರ ಹೆಸರು ಬರಲೇಬೇಕು. ಅವರೊಬ್ಬರೆಲ್ಲ ಪಂಡಿತರು ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು. ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ. ಆದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕರ್ತರು ಕೂಡ ನಾನು ವಿನಂತಿ ಮಾಡ್ತೇನೆ, ಮನವಿ ಮಾಡ್ತೇನೆ. ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಬದುಕಿದ್ದೇವೆ, ನಮ್ಮೆಲ್ಲ ಪಕ್ಷದ ಮುಖಂಡರಿದ್ದೇವೆ, ಕಾರ್ಯಕರ್ತರಿದ್ದೇವೆ. ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ, ಒತ್ತಡಕ್ಕೆ ಯಾರೂ ಕೂಡ ಈ ರೀತಿ ಈ ದಾರಿಯನ್ನು ತೆಗೆದುಕೊಳ್ಬಾರ್ದು. ದಯವಿಟ್ಟು ಧೈರ್ಯವಾಗಿ ಎದುರಿಸಬೇಕು. ನಾವೆಲ್ಲರೂ ಕೂಡ ಇದ್ದೇವೆ ಜೊತೆಯಲ್ಲಿ. ನಾನು ಈ ಸಂದರ್ಭ ಇನ್ನೇನು ಹೆಚ್ಚೇನು ಮಾತನಾಡೋದಿಲ್ಲ. ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಸಚಿವರು ಕೂಡ ಹೇಳ್ತೇನೆ. ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಬೇಕು ಅವ್ರು ಕೈಗೊಳ್ಳಿ. ಮುಂದೆ ಮಾತಾಡ್ತೇವೆ. ಮುಂದಿನ ಹೋರಾಟದ ರೂಪರೇಷೆಗಳು ಯಾವ ರೀತಿ ಹೇಳ್ತೇನಪ್ಪ, ಆಮೇಲೆ ಹೇಳ್ತೀನಿ, ಮಾತಾಡ್ತೇನೆ. ಥ್ಯಾಂಕ್ ಯು. ಸೊ ಇದು ವಿಜಯೇಂದ್ರ ಅವರ ಮಾತುಗಳು. ಸೊ ಈಗ ಇನ್ನೂ ಒಂದು ಅರ್ಧ ಗಂಟೆ 1 ಗಂಟೆಯಷ್ಟು ನಾವು ವೆಯ್ಟ್ ಮಾಡ್ತೀವಿ ಇಲ್ಲೇ. ನಮಗೆ ಶಾಂತಿಯುತ ಪ್ರತಿಭಟನೆ ನಡೆಸೋದಕ್ಕೆ ಅವಕಾಶ ಕೊಡಬೇಕು ಒಂದು.